ಇನ್ನು ಪೋಕ್ಸೋ ಕೇಸ್ನಲ್ಲಿ ವಚನಾನಂದ ಶ್ರೀಗಳ ವಿಚಾರಣೆ ಆದರೆ ಪದೇ ಪದೇ ವಿಚಾರಣೆ ನಡೆಸ್ತಾ ಇರೋದಕ್ಕೆ ವಕೀಲರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವಾಮೀಜಿ ಪರ ವಕೀಲರು ಪೊಲೀಸರ ಮೇಲೆ ಗರಂ ಆಗಿದ್ದಾರೆ. ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರ ವಿರುದ್ಧ ಆಕ್ರೋಶ. 2 ಬಾರಿ ಸ್ವಾಮೀಜಿ ಕರೆದು ವಿಚಾರಣೆ ಮಾಡಿದ್ದಾರೆ. ಪ್ರತಿ ಬಾರಿ 4-5 ತಾಸು ವಿಚಾರಣೆ ಮಾಡ್ತಿದ್ದಾರೆ. ಈಗ ಮತ್ತೆ ಮೇ 25ಕ್ಕೆ ವಿಚಾರಣೆಗೆ ಕರೆದಿದ್ದಾರೆ ಪೊಲೀಸರು. ಯಾಕೆ ಹೀಗೆ ಪದೇ ಪದೇ ವಿಚಾರಣೆ ಕರೀತಾರೆ? ಪೊಲೀಸರ ಮೇಲೆ ಏನು ಒತ್ತಡ ಇದೆ ಅಂತ ವಕೀಲರು ಆರೋಪಿಸ್ತಾ ಇದ್ದಾರೆ. ಸ್ವಾಮೀಜಿ ಪರ ವಕೀಲ SV ಪಾಟೀಲ್ ಆರೋಪ ಇದು. ಪೋಕ್ಸೋ ಪ್ರಕರಣದಲ್ಲಿ ಸಿಲುಕಿರುವಂತಹ ವಚನಾನಂದ ಶ್ರೀಗಳಿಗನ್ನ ವಿಚಾರಣೆಗೊಳಪಡಿಸಲಾಗ್ತಾ ಇದೆ. ಆದರೆ ಮತ್ತೆ ವಿಚಾರಣೆಗೆ ಕರೆದು 4-5 ತಾಸುಗಳ ಕಾಲ ಇನ್ವೆಸ್ಟಿಗೇಟ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರ ಮೇಲೆ ಸ್ವಾಮೀಜಿ ಪರ ವಕೀಲರು ಗರಂ ಆಗಿದ್ದಾರೆ. SV ಪಾಟೀಲ್ ಆರೋಪಿಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಮಾತನಾಡಿಸಿದ್ದಾರೆ ವಕೀಲರನ್ನ, ಕೇಳೋಣ ಬನ್ನಿ. ಈ ಬಗ್ಗೆ ಮಾತಾಡಲಿಕ್ಕೆ ವಚನಾನಂದ ಪರ ನ್ಯಾಯವಾದಿಗಳಾದಂಥ SV ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಒಟ್ಟಾರೆ ಏನು ಪ್ರಕರಣ ಸರ್, ಈ ಯಾವ ಹಂತದಲ್ಲಿದೆ? ಈಗಾಗಲೇ 2 ಸಲ ವಿಚಾರಣೆಯನ್ನು ಮಾಡಿದರೂ ಕೂಡ 2 ಸಲ ನಿಮಗೆಲ್ಲ ಗೊತ್ತಿದೆ, ಪ್ರತಿ ದಿವಸ ಸುಮಾರು 5 ಗಂಟೆ ಅವ್ರನ್ನ ವಿಚಾರಣೆ ಮಾಡಿದ್ದಾರೆ. ಈಗ ಮತ್ತೆ ಪುನಃ 25ನೇ ತಾರೀಕು ಸೋಮವಾರ ದಿವಸ ಮತ್ತೆ ಅವರಿಗೆ ವಿಚಾರಣೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. 3ನೇ ಸಲ ವಿಚಾರಣೆ. ಎಷ್ಟು 2 ಸಲ 5 ಗಂಟೆ ವಿಚಾರಣೆ ಮಾಡಿ ಮತ್ತೆ 3ನೇ ಸಲ ಯಾಕೆ ವಿಚಾರಣೆ ಮಾಡ್ತಾರೆ? ಇವ್ರ ಮೇಲೆ ಏನಾದರೂ ಒತ್ತಡ ಇದೆಯಾ ಅಂತಕ್ಕಂಥ ಅನುಮಾನ ಕೂಡ ನಮಗೆ ಬರ್ತದೆ. ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಮತ್ತೆ ನನಗನ್ನಿಸ್ತದೆ ಪೊಲೀಸರ ಮೇಲೆ ಯಾವುದೋ ಒತ್ತಡ ಬಂದಿದ್ದರಿಂದ ಅವರು ಜಾಮೀನು ಅರ್ಜಿಯನ್ನು ಕ್ಯಾನ್ಸಲ್ ಮಾಡ್ವಿ ಅಂತ ತಿಳ್ಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಕೊಡ್ತಾರೆ. ಅದು ಮೊನ್ನೆ 19ನೇ ತಾರೀಕಿಗಿತ್ತು. ಈಗ ನಾವು 29ನೇ ತಾರೀಕಿಗೆ ಸಮಯ ತೊಗೊಂಡಿದ್ದೀವಿ. 29ರಂದು ನಾವು ಹಾಜರಾಗ್ತೀವಿ. ಅದಕ್ಕೇನು ಸಂಬಂಧಪಟ್ಟಂಥ ತಕರಾರನ್ನು ಕೂಡ ಕೊಡ್ತೀವಿ. ಮಾನ್ಯ ನ್ಯಾಯಾಲಯ ಜಾಮೀನು ರದ್ದು ಮಾಡ್ತದೋ ಅಥವಾ ಜಾಮೀನು ಕೊಟ್ಟು ಸರಿ ಇದೆ ಅಂತ ತಿಳ್ಕೊಂಡು ಅವರ ತನಿಖಾಧಿಕಾರಿಗಳ ಮನವಿಯನ್ನು ತಿರಸ್ಕಾರ ಮಾಡ್ತದೆ. ನಾವು ನೀವೆಲ್ಲ ಕಾದು ನೋಡೋಣ. ಹೀಗೆ ಈ ಸ್ವಾಮಿಗಳ ವಿರುದ್ಧ ಒಂದು ಪ್ರಕರಣ, ಪೋಕ್ಸೋ ಪ್ರಕರಣ ದಾಖಲಾಗಿರುವಂಥದ್ದು ಇದು ಏನು ತಮ್ಮ ಒಂದು ವೈಯಕ್ತಿಕ ದ್ವೇಷದ ಕಾರಣದಿಂದ ಈ ರೀತಿ ಸ್ವಾಮಿಗಳ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲು ಮಾಡಿಸುವಂಥದ್ದು ಇದು ಸಮಾಜದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಒಟ್ಟಾರೆ ಈಗ ಮೊದಲಾದರೆ ನೀವು FIR ಇಲ್ಲದ ಒಂದು ನಿರೀಕ್ಷಣಾ ಜಾಮೀನು ತೊಗೊಂಡ್ರಿ. ಈ FIR ಆಗಿರ್ತಂದು CWC ವರದಿ ಕೊಟ್ಟಿರ್ತಕ್ಕಂಥದ್ದು, ಈಗ ಮತ್ತು ವೈದ್ಯಕೀಯ ಪರೀಕ್ಷೆ ಆಗಿರ್ತಕ್ಕಂಥದ್ದು, ಈ ಪ್ರೊಸೆಸ್ ಆದ ನಂತರ ಏನೇನು ಇರ್ತೈತೆ ರೀ? ಈ ಎಲ್ಲ ಪ್ರೊಸೆಸ್ ಆದ ನಂತರ ಕೂಡ ಈಗ ಅವರು ಪುನಃ ಒಂದು ಅರೆಸ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಈ FIR ಆದಮೇಲೆ ಮತ್ತೆ ಪುನಃ ನಿರೀಕ್ಷಣಾ ಜಾಮೀನು ಪಡೆದುಕೊಳ್ತಕ್ಕಂಥ ಒಂದು ಸಂದರ್ಭ ಬರೋದಿಲ್ಲ. ಯಾಕಂದರೆ ಮೊದಲಿನ ಒಂದು ಆದೇಶದಲ್ಲಿನೇ ಇದೆ, ಇವರ ವಿರುದ್ಧ ಪೋಕ್ಸೋ ಪ್ರಕರಣಗಳು ದಾಖಲಾದರೆ ಇವ್ರನ್ನ ಜಾಮೀನು ಮೇಲೆ ಬಿಡಬೇಕು ಅಂತ. ಹೀಗಾಗಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ, ಜಾಮೀನು ಮೇಲೆ ಬಿಡ್ತಾರೆ. ಇನ್ನು CWC ಅವರು ಕೂಡ ವಿಚಾರಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಮತ್ತು ಅವ್ರು ಪೊಲೀಸರಿಗೆ ವರದಿಯನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಅಲ್ಲಿ 2 ರೀತಿ ವರದಿಗಳು ಬರ್ತವೆ. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆಯಾ ಅಥವಾ ಬರೀ ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆಯಾ? ಬರೀ ದೌರ್ಜನ್ಯ ಬೇರೆ, ಲೈಂಗಿಕ ದೌರ್ಜನ್ಯ ಬೇರೆ. ಲೈಂಗಿಕ ದೌರ್ಜನ್ಯ ಪೋಕ್ಸೋ ಪ್ರಕರಣ ದಾಖಲಾಗ್ತದೆ. ಹೀಗಾಗಿ ಅವರು ವರದಿಯನ್ನು ಆಧರಿಸಿ ಇವರನ್ನು ಇನ್ನೊಂದು ಪ್ರಕರಣನ ಮಾಡ್ತಾರೋ ಅಥವಾ ಅದನ್ನೇ ಈ ಮೊದಲಿನ ಪ್ರಕರಣದಲ್ಲಿ ಮರ್ಜ್ ಮಾಡಿ ತನಿಖೆಯನ್ನು ಮುಂದುವರಿಸ್ತಾರೆ, ಅದನ್ನು ಕಾದು ನೋಡಬೇಕಾಗ್ತದೆ. ಈ ಸರ್ ನೀವು ಹೇಳಿ, ಇದು ವೈಯಕ್ತಿಕ ಹಿತಾಸಕ್ತಿಗೆ, ದ್ವೇಷಕ್ಕಾಗಿ ಮತ್ತು ಪೊಲೀಸರು ಒಂದು ಒತ್ತಡಕ್ಕಾಗಿ 3-4 ಸಲ ತನಿಖೆ ಕರಿತಾ ಇದ್ದಾರೆ ಒಂದು ಸ್ವಾಮೀಜಿಗಳನ್ನ. ಏನು ಒತ್ತಡ ಇದೆ ಅನಿಸ್ತದೆ ಸರ್? ಅದೇ ನಾವು ಹಲವಾರು ಪ್ರಕರಣಗಳನ್ನು ನೋಡಿದ್ದೀವಿ. ಆರೋಪಿಗಳನ್ನು ವಿಚಾರಣೆ ಮಾಡಬೇಕಾದ್ರೆ ಒಂದು ಸಲ ಕರೆಸ್ತಾರೆ, ಅದಾದಮೇಲೆ ಏನೋ ಇನ್ನೂ ಕಾರಣ ಕೇಳಬೇಕಾದ್ರೆ ಮತ್ತೊಂದು ಸಲ ಕರೆಸ್ತಾರೆ. ಇವರು 3 ಸಲ 14ನೇ ತಾರೀಕು ಒಮ್ಮೆ ವಿಚಾರಣೆ ಮಾಡಿದ್ದಾರೆ, ಆಮೇಲೆ 18ನೇ ತಾರೀಕು ಒಮ್ಮೆ ವಿಚಾರಣೆ ಮಾಡಿದ್ದಾರೆ, ಮತ್ತು 25ಕ್ಕೆ ಬರಲಿಕ್ಕೆ ಹೇಳಿದ್ದಾರೆ. ಮೊದಲನೇ ಸಲ ವಿಚಾರಣೆ ಆದಂಥ ಸಂದರ್ಭದಲ್ಲಿ ಅವರು 5-6 ಗಂಟೆ ಸವಿಸ್ತಾರವಾಗಿರ್ತಕ್ಕಂಥ ತನಿಖೆಯನ್ನು ಅವ್ರನ್ನ ಎನ್ಕ್ವೈರಿ ಮಾಡಿದ್ದಾರೆ. ಆಮೇಲೆ ಅವರು ನಿಮ್ಮ ವೈದ್ಯಕೀಯ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವರು ಒಪ್ಪಿಗೆ ಕೊಟ್ಟಿದ್ದಾರೆ, ಯಾವುದೂ ತಕರಾರು ಮಾಡಿಲ್ಲ. ವೈದ್ಯಕೀಯ ಪರೀಕ್ಷೆ ಆಗಿದೆ, ಆಮೇಲೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ, ಜಾಮೀನು ಮೇಲೆ ಬಿಟ್ಟಿದ್ದಾರೆ. ಮತ್ತೆ ಯಾಕೆ ಪದೇ ಕರೆಸ್ತಾರೆ ನಮಗೆ ಗೊತ್ತಾಗ್ತಾ ಇಲ್ಲ. ಕ್ಯಾಮ್ರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ TV9 ದಾವಣಗೆರೆ.